Hello guys, welcome to the Diya Vlogs and Recipes YouTube channel. ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದು ಸಂಡೇ ವ್ಲಾಗ್ ಆಗಿರ್ತದೆ. ಬೆಳಿಗ್ಗೆ ಬೇಗ ಎದ್ದು ತಿಂಡಿ ರೆಡಿ ಮಾಡುವ ಅಂತ ಬಂದಿದ್ದೇನೆ. ಬಾಳೆ ಎಲೆಯಲ್ಲಿ ಮಾಡುವಂಥ ಗಟ್ಟಿ ಮಾಡಲಿಕ್ಕೆ ಅಂತ ಬಂದಿದ್ದೇನೆ. ಇಲ್ಲಿ ನಾನು ರೇಷನ್ ಅಕ್ಕಿ ತಗೊಂಡಿದ್ದೇನೆ. ಹಿಂದಿನ ದಿನ ರಾತ್ರಿ ಅದನ್ನು ನೆನೆ ಹಾಕಿ ಇಟ್ಟಿದ್ದೆ. ಅದನ್ನೀಗ ಗಟ್ಟಿಯಾಗಿ ರುಬ್ಬಿಕೊಳ್ಬೇಕು. ಜಾಸ್ತಿ ನೀರು ಹಾಕಿಕೊಳ್ಬಾರ್ದು. ಉಪ್ಪು ಎಷ್ಟು ಬೇಕಂತ ನೋಡಿಕೊಂಡು ಹಾಕಿ ಗಟ್ಟಿಯಾಗಿ ರುಬ್ಬಿಟ್ಟುಕೊಳ್ಳಿ. ನೆಕ್ಸ್ಟ್ ಬಾಳೆ ಎಲೆಯನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಟುಕೊಳ್ಳಿ. ನಂತರ ಹಿಟ್ಟನ್ನು ಈ ರೀತಿಯಾಗಿ ಅದಕ್ಕೆ ಹಚ್ತಾ ಬನ್ನಿ. ಎಲೆಗೆ ಈ ಥರ ತೆಳ್ಳಗೆ ಹಚ್ಚಬೇಕು. ಅದನ್ನು ಹಿಟ್ಟು ಕೈಯಲ್ಲಿ ಅಂಟಿಕೊಳ್ತದೆ ಅಂತಾದರೆ ಸ್ವಲ್ಪ ನೀರನ್ನು ಕೈಗೆ ಸವರಿಕೊಂಡ್ರೆ ಆಯಿತು. ನಂತರ ಅದನ್ನು ಈ ಥರ ಮಡಚಿಡಿ. ನಾನು ಬೇಗ ಬೇಗ ಇದೇ ರೀತಿ ಹಿಟ್ಟನ್ನು ಮಾಡಿ ಇಡ್ತೇನೆ. ಎಲ್ಲವನ್ನು ರೆಡಿ ಮಾಡಿ ಇಟ್ಟಾಯಿತು. ಈಗ ಇದನ್ನು ಬೇಯಲಿಕ್ಕೆ ಇಡುವ. ಒಂದು 30 ನಿಮಿಷ ಬೆಂದರೆ ಸಾಕಾಗ್ತದೆ. ಮೂರ್ನಾಲ್ಕು ದಿನದಿಂದ ಭಾರಿ ಜೋರು ಮಳೆ ಇಲ್ಲೆಲ್ಲ. ಹಾಗೆ ಈಗ ಬೇಗ ಬೇಗ ಹೂ ಕೊಯ್ಯುವ ಅಂತ ಬಂದೆ, ಮಳೆ ಬರೋದಕ್ಕಿಂತ ಮುಂಚೆ. ನೋಡಿ ಅಂತೆ ಈಗ 7 ಗಂಟೆ ಆಗೋದಷ್ಟೇ, ಮೋಡವಿದೆ. ಇದು ನೋಡಿ ಅಂತೆ ಹಸಿ ಗುಲಾಬಿ ಗಿಡ. ಇಲ್ಲೇ ಮನೆ ಹತ್ರ ಗಿಡ ಮಾರಿಕೊಂಡು ಬರುವಾಗ ತೆಗೆದಂಥ ಗಿಡ. ಹೂವೆಲ್ಲ ತುಂಬ ಆಗ್ತಿತ್ತು. ಈಗ ಅದ್ರ ಎಲೆ ಎಲ್ಲ ಮಳೆಗೆಲ್ಲ ಉದುರಿ ಹೋಗಿದೆ. ಆದರೆ 2 ಹೂ ಆಗಿದೆ. ದೇವರಿಗೆ ಅಂತೇಳಿ ಕೊಯ್ಯುವುದು. ಇಲ್ಲೊಂದು ಮುಗ್ಗಾಗಿ ಉಂಟು. ನೋಡಿ ತಿಂಡಿ ಯಾವ ರೀತಿ ಬಂದಿದೆ ಅಂತ. ಇದು ನಾನ್ ವೆಜ್ ಗ್ರೇವಿ ಜೊತೆ ಎಲ್ಲ ಚೆಂದ ಆಗ್ತದೆ ತಿನ್ನಲಿಕ್ಕೆ. ಈಗೇನು ನಾವು ತಿಂಡಿ ತಿನ್ನೋದು. ಇವತ್ತು ಸಂಡೇ, ಹಾಗೆ ಹಸ್ಬೆಂಡ್ ಪೇಟೆಗೆ ಹೋಗಿ ಚಿಕನ್ ತಂದು, ಹಾಗೆ ಈಗ ಚಿಕನ್ ಮಾಡಬೇಕು. ಇವತ್ತು ಚಿಕನ್ ಪುಳಿ ಮುಂಚಿ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಪುಳಿ ಮುಂಚಿ ಮಾಡಿ ತುಂಬ ದಿನ ಆಯಿತು. ಹಾಗೆ ಇದರಿಂದ ಎಲ್ಲ ಮಾಡೋದಿಲ್ಲ, ನಮಗೆ ಒಂದು ಸ್ವಲ್ಪ ಮೂವರಿರೋದಲ್ವ, ಸ್ವಲ್ಪ ಸಾಕಾಗ್ತದೆ. ಮತ್ತು ಉಳಿದಿರೋದನ್ನು ನಾಳೆ ಬೇರೆ ಏನಾದರೂ ಮಾಡ್ಬೋದಂತ.
ಈಗ ಇದನ್ನು ಸಣ್ಣ ಸಣ್ಣ ಸೈಜಲ್ಲಿ ಕಟ್ ಮಾಡಬೇಕು. ಪೀಸ್ ಎಲ್ಲ ದೊಡ್ಡ ದೊಡ್ಡದು ಉಂಟು, ಇದನ್ನು ಇಷ್ಟು ದೊಡ್ಡದೆಲ್ಲ ಬೇಡ, ಸಣ್ಣದಾಗಿ ಮಾಡಿ ಇಟ್ಟುಕೊಂಡ್ರೆ ಆಯಿತು. ಇದನ್ನೀಗ ಕಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವು ಮಸಾಲೆ ರುಬ್ಲಿಕ್ಕೆಲ್ಲ ರೆಡಿ ಮಾಡುವ. ರುಬ್ಲಿಕ್ಕೆ ಹಾಕಿ ಹೋದರೆ ಆಯಿತು. ಕಟ್ ಮಾಡಿಲ್ಲ ಕ್ಲೀನ್ ಮಾಡಿಲ್ಲ ಆಗುವಾಗ ಮಸಾಲೆ ಕೂಡ ರೆಡಿ ಆಗಿರ್ತದೆ ಅಲ್ವಾ, ಬೇಗ ಪದಾರ್ಥ ಕೂಡ ಆಗ್ತದೆ ಅಂತ. ಏನೆಲ್ಲ ಬೇಕಂತ ನೋಡುವ ಮೊದಲು. ಇವತ್ತು ಗ್ರೈಂಡರಲ್ಲಿ ಮಸಾಲೆ ಮೆಣಸು ಹಾಕಿ ಬಂದಿದ್ದೇನೆ. ಮಸಾಲೆಯನ್ನೆಲ್ಲ ನಾನು ಮೊದಲೇ ಫ್ರೈ ಮಾಡಿ ಇಟ್ಟುಕೊಂಡಿದ್ದೇನೆ. ಒಂದು ಚಮಚ ಅರಶಿನ, ಒಂದೆರಡು ತುಂಬಿನಷ್ಟು ಹುಳಿ, ಹಾಗೆ ಸ್ವಲ್ಪ ಸಾಸಿವೆ, ಒಂದು 6-7 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ಮೆಂತೆ, ಹಾಗೆ 1 ಹಿಡಿಯಷ್ಟು ತೆಂಗಿನ ತುರಿ ಹಾಕಿ ಕೊಡ್ತಿದ್ದೇನೆ. ಸ್ವಲ್ಪ ಹಾಕದೆಯೂ ಮಾಡ್ಬೋದು, ಪುಳಿ ಮುಂಚೆ ತೆಂಗಿನ ತುರಿ ಹಾಕದೆ ಮಾಡಿದರೆ ಒಳ್ಳೆಯದಾಗ್ತದೆ. ನಾನಿಲ್ಲಿ ಬರೀ 1 ಹಿಡಿಯಷ್ಟು ಹಾಕಿ ಕೊಡ್ತಿದ್ದೇನೆ. ಸ್ವಲ್ಪ ನೀರು ಹಾಕಿ ರುಬ್ಬಿಕೊಂಡ್ರೆ ಆಯಿತು. ಎಷ್ಟು ಬೇಕಷ್ಟು ಎಲ್ಲ ತೆಗೆದಿಟ್ಟು ಮತ್ತೆ ಉಳಿದೋದನ್ನು ಫ್ರಿಜ್ಜಲ್ಲಿ ಇಟ್ಟರೆ ನಾಳೆಗೆ ಆಗ್ತದೆ ಅಂತ. ಈಗ ಸ್ವಲ್ಪ ಮಾಡೋದು, ಮೂವರಿಗೆ ಬೇಕಾದಷ್ಟೇ. ಇದರ ಜೊತೆ ನೀವು ಶುಂಠಿ ಕೂಡ ಸಣ್ಣದಾಗಿ ಹಚ್ಚಿಕೊಂಡು ಹಾಕ್ಬೋದು, ಸಣ್ಣ ಕಟ್ ಮಾಡಿ. ಶುಂಠಿ ಇರಲಿಲ್ಲ ಹಾಗೆ ನಾನು ಹಾಕದೆ, ಹಾಗೆ ಈರುಳ್ಳಿ ಮಾತ್ರ ಹಾಕಿ ಮಾಡ್ತಿದ್ದೇನೆ. ಸ್ವಲ್ಪ ಕರಿಬೇವು, ನಾನ್ ವೆಜ್ಜಿಗೆಲ್ಲ ಕರಿಬೇವು ಇರಲೇಬೇಕು. ಕರಿಬೇವಿನ ಗಿಡ ಮನೆಯಲ್ಲಿ ಉಂಟು, ಹಾಗಾಗಿ ನಾನಿಲ್ಲಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ. ನಾನಿವತ್ತು ಪುಳಿ ಮುಂಚೆ ಇದರಲ್ಲಿ ಮಾಡುವ ಅಂತಿದ್ದೇನೆ, ಮಣ್ಣಿನ ಪಾತ್ರೆಯಲ್ಲಿ. ನಾನ್ ವೆಜ್ ಎಲ್ಲ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಟೇಸ್ಟ್ ಡಬಲ್ ಆಗ್ತದೆ. ನಮ್ಮ ಕಡೆ ಎಲ್ಲ ನಾನ್ ವೆಜ್ ಮಣ್ಣಿನ ಪಾತ್ರೆಯಲ್ಲಿ ಹೆಚ್ಚಾಗಿ ಮಾಡೋದು. ಪಾತ್ರೆ ಬಿಸಿ ಆಯಿತು, ಈಗ ಅದಕ್ಕೆ ಆಯಿಲ್ ಹಾಕ್ತಿದ್ದೇನೆ. ಬಿಸಿ ಆದಮೇಲೆ ಅದಕ್ಕೆ ಕಟ್ ಮಾಡಿಟ್ಟುಕೊಂಡಂಥ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಂಡೆ. ನಾನು ಯಾವಾಗಲೂ ಕರಿಬೇವು ಹಾಕಿಕೊಳ್ಳುವಾಗ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋದು. ಸಣ್ಣದಾಗಿ ಕಟ್ ಮಾಡಿ ಹಾಕಿದರೆ ತಿನ್ನುವಾಗ ಬಾಯಿಗೂ ಸಿಗುವುದಿಲ್ಲ. ಅದಿಲ್ಲಾದರೆ ಸಿಕ್ಕಿದರೆ ಅದನ್ನು ತೆಗೆದಿಡ್ತೇವೆ, ತಿನ್ನುವುದಿಲ್ಲ ಅಲ್ವ. ಹಾಗೆ ಸಣ್ಣದಾಗಿ ಕಟ್ ಮಾಡಿ ಹಾಕಿದರೆ ಅದು ಬಾಯಿಗೂ ಸಿಗುವುದಿಲ್ಲ, ಗೊತ್ತೇ ಆಗುವುದಿಲ್ಲ. ಈಗ ಚಿಕನನ್ನು ಹಾಕಿಕೊಳ್ಳುವ ಇದಕ್ಕೆ. ಎರಡು ನಿಮಿಷ ಸರಿಯಾಗಿ ಫ್ರೈ ಆಗಿದೆ ಅದು. ಅದರಲ್ಲಿ ನೀರೆಲ್ಲ ಬಿಟ್ಕೊಳ್ಳಿಕ್ಕೆ ಶುರು ಆಗ್ತದೆ. ಆಗ ಅದಕ್ಕೆ ಉಪ್ಪನ್ನು ಹಾಕಿಕೊಂಡು ಎಷ್ಟು ಬೇಕಂತ ನೋಡಿಕೊಂಡು, ಈಗ ಇದಕ್ಕೆ ಕಲ್ಲುಪ್ಪು ಹಾಕಿಕೊಳ್ತಿದ್ದೇನೆ. ಚಿಕನ್ ಎಲ್ಲ ಸರಿಯಾಗಿ ಬೆಂದಿದೆ. ಈಗ ಅದಕ್ಕೆ ಮಸಾಲೆ ಹಾಕಿಕೊಳ್ಳುವ. ನೀರು ನೋಡಿಕೊಂಡು ಹಾಕಿಕೊಳ್ಳಿ, ತುಂಬ ನೀರು ಮಾಡಬೇಡಿ. ಪುಳಿ ಮುಂಚೆ ಅಂತ ಹೇಳಿದರೆ ಅದು ಗಸಿಯೇ ಇರಬೇಕು.
ಪೆಪ್ಪರ್ ಪೌಡರ್, ಹಾಗೆ 1 ಚಮಚದಷ್ಟು ಚಿಕನ್ ಮಸಾಲ ಹಾಕಿಕೊಳ್ಳಿ. ಟೇಸ್ಟ್ ಚೆಂದ ಬರ್ತದೆ ಅಂತ. ಚಿಕನ್ ಮಸಾಲೆ ಹಾಕದಿದ್ರೂ ನಡೀತದೆ, ಹಾಗೆ ಮಾಡ್ಬೋದು. ಉಪ್ಪೆಲ್ಲ ನೋಡಿಕೊಳ್ಳಿ, ಉಪ್ಪು ಬೇಕಾದರೆ ಹಾಕಿಕೊಳ್ಳಿ. ಇಲ್ಲಿ ಸ್ವಲ್ಪ ಕಮ್ಮಿ ಇತ್ತು, ಹಾಗೆ ಹಾಕಿಕೊಂಡೆ. ಹೀಗೆ ಪದಾರ್ಥ ಹಾಕ್ತಿರುವಾಗಲೇ ಅದರಿಂದ 1-2 ತುಂಡು ತೆಗೆದು ಉಪ್ಪು ನೋಡೋದು ಯಾರಿಗೆಲ್ಲ ಇಷ್ಟ ಅಂತ ಹೇಳಿ. ನಾನು 10 ಭಾಗ ಇಲ್ಲಿ ಉಪ್ಪು ನೋಡ್ತಿದ್ದೇವೆ. ಈಗ ಹೀಗೆ ತಿನ್ನೋದ್ರಲ್ಲಿರುವ ಟೇಸ್ಟೇ ಬೇರೆ. ಪದಾರ್ಥ ಆಗಿ ಎಷ್ಟೇ ಮತ್ತೆ ತಗೊಂಡು ಅದಕ್ಕಿಂತ ಹೀಗೆ ತಿನ್ನೋದೇ ತುಂಬ ಟೇಸ್ಟಿಯಾಗಿರ್ತದೆ. ಚೆನ್ನಾಗಿ ಕುದಿ ಬರ್ತಾ ಉಂಟು. ಚಿಕನ್ ಪುಳಿಗುಂಚಿ ಈಗ ರೆಡಿಯಾಗಿದೆ. ಅಡುಗೆ ಎಲ್ಲ ಆಯಿತು. ಈಗ ಇನ್ನು ಊಟ ಮಾಡೋದು. ನಿನ್ನೆ ಇವರ ಫ್ರೆಂಡ್ ಒಬ್ಬರು ಮರಗೆಣಸು ಕೊಟ್ಟಿದ್ರು, ಹಾಗೆ ಅದನ್ನು ಇವತ್ತು ಚಾಕ್ಕೆ ತಿಂಡಿ ಮಾಡುವ ಅಂತ ಬೇಯಿಸಿ ತೆಂಗಿನ ತುರಿಯನ್ನೆಲ್ಲ ಹಾಕಿ ಮಾಡ್ತಾರೆ. ಒಳ್ಳೆ ಟೇಸ್ಟ್ ಆಗ್ತದೆ. ಹಾಗೆ ಅದನ್ನೀಗ ಮಾಡುವ ಅಂತ ಕಟ್ ಮಾಡಲಿಕ್ಕೆ ಹೊರಟಿದ್ದೇನೆ. ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೇನೆ. ಥರ ತೆಗಿಬೇಕು. ಇದರಲ್ಲಿ ಒಂದು ಸಿಪ್ಪೆ ಥರ ಇರ್ತದೆ, ಅದನ್ನು ತಿನ್ನಲಿಕ್ಕೆ ಆಗೋದಿಲ್ಲ, ಅದನ್ನು ತೆಗಿಬೇಕು. ಅದು ಕಟ್ ಮಾಡುವಾಗ ಗೊತ್ತಾಗ್ತದೆ, ಒಂದು ಲೇಯರ್ ಇರ್ತದೆ, ಆ ಲೇಯರನ್ನು ತೆಗಿಬೇಕು. ನೋಡಿ, ಈ ಥರ ತೆಗಿಬೇಕು. ನೋಡಿ, ಸಿಪ್ಪೆ ತೆಗೆದಾಗ ಇದು ಈ ಥರ ಆಗ್ತದೆ. ಇದನ್ನೀಗ ಸಣ್ಣ ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ಬೇಕು. ಈಗ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ತೊಳೆದು ಮತ್ತೆ ಬೇಯಲಿಕ್ಕೆ ಇಡೋದು. ಈ ರೆಸಿಪಿಯ ಪೂರ್ತಿ ವಿಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ಈ ಒಂದು ಸಂಡೇ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನನಗೇನಾದರೂ ತಿಳಿಸ್ಬೇಕಂತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.